ಸರ್ ನಿಮ್ಮ ತಾಲೂಕವರು ನಿಮ್ಮ ಪಾರ್ಟಿಯವರು ಯಾರಾದರೂ ಫ್ಯಾನ್ಸ್ ಇದ್ದಾರಲ್ಲ, ಏನಾದರೂ ಆಸೆ ಮಾಡಿಕೊಂಡಿದ್ದಾರೆ ಸರ್? ಯಾತ್ರ ಮೇಲೆ ಯಾರ ಮೇಲೆ ಪ್ರೀತಿ ಮಾಡಿಕೊಂಡಾರಂತ? ಅಲ್ಲ, ಮಿನಿಸ್ಟರ್ ಆಗೋಕ್ಕೆ ಏನಾದರೂ ಕೇಳೋಕ್ಕೆ ಏನಾದರೂ ಆಸೆ ಮಾಡಿಕೊಂಡಿದ್ದಾರೆ? ನಮಗೆ ಯಾವ ಆಸೆನೂ ಇಲ್ಲ ಅಂತ, ಯಾವುದು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ. ನಮಗೆ ಮೊಟ್ಟ ಮೊದಲನೇದಾಗಿ ಕ್ಷೇತ್ರ ಉದ್ಧಾರ ಆಗಬೇಕು, ಇಲ್ಲಿ ಇದ್ಬೇಕು. ಏನು 3 ವರ್ಷ ನಾವೆಲ್ಲ ಮಾಡಿದ್ದೀವಿ, ಅದನ್ನು ಮುಂದುವರೆದ ಭಾಗ ಇವತ್ತು ಇದಕ್ಕೆ 10ರಷ್ಟು ಕೆಲಸ ನಾವು ಮಾಡಿಕೊಂಡ್ರೆ ಸಾಕಾಗದೆ. ಅದೇ ನಾವೆಲ್ಲ ಮಿನಿಸ್ಟರ್ ಆದಂಗೆ, ಅದೇ ನಾವೆಲ್ಲ ಚೇರ್ಮನ್ಗಳಾದಂಗೆ, ನಾವ್ಯಾವುದೋ ಚೇರ್ಮನ್ ಆಗಿ ನಾವ್ಯಾವುದೋ ಮಿನಿಸ್ಟ್ರುಗಳಾಗಿ ಎಲ್ಲೋ ಬೇರೆ ಬೇರೆ ಊರಲ್ಲಿ ಹೋಗಿ ಬೇರೆ ಬೇರೆ ಜಾಗದಲ್ಲಿ ಸೇವೆ ಮಾಡೋಕ್ಕಿಂತ ನಮಗೆ ಮತ ಕೊಟ್ಟಿರುವಂಥವ್ರಿಗೆ, ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡವ್ರಿಗೆ, ನಮ್ಮ ಮೇಲೆ ಒಂದು ಕನಸನ್ನು ಇಟ್ಕೊಂಡು ಮತ ಹಾಕಿರೋರಿಗೆ ನಾವು ಮೊದಲು ಅವ್ರ ಕರ್ತವ್ಯನ ನಾವು ಮಾಡಬೇಕಾಗದೆ. ಸೊ ಇನ್ನು 2 ವರ್ಷ ನಾವೆಲ್ಲರೂ ಕೂಡ 24 ಗಂಟೆ 24/7 ನಮ್ಮ ನಾಯಕರ ಆಶೀರ್ವಾದದಿಂದ ಅನೇಕ ರೀತಿಯಲ್ಲಿ ಚಿಂತನೆ ಮಾಡಿ ಸಾಕಷ್ಟು ಅನುದಾನಗಳನ್ನು ತಂದು 24 ಗಂಟೆಯಲ್ಲಿ ಕೆಲಸ ಮಾಡುವಂಥ ಏಕೈಕ ಆಸೆ ನಮಗಷ್ಟೇ, ಬೇರೆ ಇನ್ನೇನಿಲ್ಲ. ಯಾರವರು? ಬಸ್ ಸ್ಟ್ಯಾಂಡ್ ಅದಲ್ಲ, ಹೊಸ ಹಂಗೆ ಹೇಳಿ ಮತ್ತೆ. ಈಗ ನೆಕ್ಸ್ಟು ಅವರು ಸಾರಿಗೆ ಸಚಿವರು ಇರ್ತಾರೆ, ಎಲ್ಲ ಸರ್ಕಾರದಲ್ಲೂ ಸಾರಿಗೆ ಸಚಿವರು ಇದ್ದೇ ಇರ್ತಾರೆ. ಜಾಗ ಕೊಡಿ ಅಂತ ಹೇಳಿದ್ದಾರೆ, ಜಾಗದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜಾಗ ಕೊಟ್ಟರೆ ಈ ಸರ್ಕಾರದಲ್ಲಿ ಮುಂದೆ ಈಗ ಬರ್ತಾ ಇರುವಂಥ ಸರ್ಕಾರದಲ್ಲಿ ಒಳ್ಳೆ ಹೈಟೆಕ್ ಬಸ್ಗಳು ಬೇಕು ಅಂತೇಳಿ BTS ಬಸ್ ಹಾಕ್ಸಿಲ್ವಾ? ಎಲ್ಲ ಊರಿಗೂ ಬಸ್ ಬೇಕಂತ ಯಾವ ಬಸ್ಗೂ ಬಿಟ್ಟಿಲ್ಲ. ಎಲ್ಲ ಊರಿಗೂ BTS ಬಸ್ ಚನ್ನಪಟ್ಟಣಕ್ಕೂ ಹೋಗ್ತಾ ಇದೆ, ರಾಮನಗರಕ್ಕೂ ಇದೆ, ಕನಕಪುರಕ್ಕೂ ಇದೆ, ಮಾಗಡಿಗೂ ಇದೆ. ಎಲ್ಲರಿಗೂ ಕೂಡ BTS ಬಸ್ಗಳು ಇವತ್ತು 24 ಗಂಟೆ ಬಸ್ಗಳು ಓಡಾಡ್ತಾ ಇದೆ. ಬಸ್ ಸ್ಟ್ಯಾಂಡ್ ಬೇಕು. ಬಸ್ ಸ್ಟ್ಯಾಂಡ್ಗೆ ನಾನು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ, ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ. ಜಾಗ ಕೊಡಿ ಕೇಳಿದ್ದಾರೆ. 1-2 ಎಕರೆ ಜಾಗ ನಾನು ಗುರುತಿಸಿದ್ದೀನಿ. ಜಾಗ ಗುರುತಿಸಿ ನಾನು ಇವತ್ತು ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಒಂದು ಹೈಟೆಕ್ ಕಟ್ತೀವಿ. ಐಜೂರು ಸರ್ಕಲ್ಲು ಇಡೀ ರಾಜ್ಯದಲ್ಲಿ ನೋಡುವಂಥ ಒಂದು ಬ್ಯೂಟಿಫಿಕೇಷನ್ ಒಂದು ಸರ್ಕಲ್ ಕೂಡ ನಾವು ಇಲ್ಲಿ ಎಷ್ಟು ಸರ್ಕಲ್ ಇದೆ, ಕೆಂಪೇಗೌಡ ಸರ್ಕಲ್ ಇದು ರಾಯರದೊಡ್ಡಿ ಸರ್ಕಲ್ ಇರ್ಬೋದು, ಐಜೂರು ಸರ್ಕಲ್ ಇರ್ಬೋದು, ವಾಟರ್ ಟ್ಯಾಂಕ್ ಸರ್ಕಲ್ ಇರ್ಬೋದು, ನಮ್ಮ ಕನಕಪುರ ಸರ್ಕಲ್, ಎಲ್ಲ ಸರ್ಕಲ್ಗೂ ಕೂಡ ಬ್ಯೂಟಿಫಿಕೇಷನಲ್ಲಿ ನಾವೆಲ್ಲರೂ ಕೂಡ ಉತ್ತಮವಾದಂಥ ಫೌಂಟೇನ್ ರೀತಿಯಲ್ಲಿ ಎಲ್ಲ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೀವಿ. ಅರ್ಕಾವತಿ ಪಾರ್ಕ್ ಮಾಡ್ತಾ ಇದೀವಲ್ಲ ಸರ್. ಯಾತಕ್ಕೆ ವಿರೋಧ ಆಗ್ತದೆ ಸರ್? ರಿವರ್ ಫ್ರಂಟ್ಗೂ ನಗರಸಭೆಗೂ ಸಂಬಂಧ ಏನು ಸರ್? ಇಮಾಮ್ ಸಾಬ್ರಿಗೂ ಕೋಕಲ್ ಸಾಬ್ರಿಗೂ ಸಂಬಂಧ ಏನು ಗೊತ್ತಾಗಲಿಲ್ಲ. ಅಲ್ಲ, ನಗರಸಭೆ ಅದಕ್ಕೂ ಇದಕ್ಕೆ ಸಂಬಂಧ ಏನು ಅಂತ. ರಿವರ್ ಫ್ರಂಟ್ ಯಾರೇ ಆಗಲಿ ಅಲ್ಲ, ತಾಳನೋ ಬುಡ ನಮ್ಮ ನೋಡೋಣ ಎಲ್ಲನೂ. ಈಗ ಸದ್ಯಕ್ಕೆ ರಿವರ್ ಫ್ರಂಟ್ ಕೆಲಸ ನಡೀತಾ ಇದೆ. ರಿವರ್ ಫ್ರಂಟ್ ಪಾರ್ಕನ್ನು ಮಾಡ್ತೀವಿ. ಯಾವುದು ಎಂಥದ್ದು ಹರ್ಡಲ್ಸು ಇಲ್ಲ, ಪರ್ಡಲ್ಸು ಇಲ್ಲ, ಎಂಥದ್ದು ಇಲ್ಲ. ಅಬ್ಜೆಕ್ಷನ್ಸ್ ಎಲ್ಲ ಕರೆಸಿದ್ದೀವಲ್ಲ ಸರ್. 25ನೇ ತಾರೀಕು ಅಬ್ಜೆಕ್ಷನ್ಸ್ ಎಲ್ಲ ಇತ್ತು. ಅಬ್ಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಆಗಲೇ 4-1 ಆಗಿದೆಯಲ್ಲ ಸರ್. ಫೈನಲ್ ನೋಟಿಫಿಕೇಷನ್ ಈಗ ಮಾಡ್ತಾ ಇದ್ದಾರೆ. ಈಗ ಡ್ರಾಫ್ಟ್ ನೋಟಿಫಿಕೇಷನ್ ಆಗಿತ್ತು, ಈಗ ಫೈನಲ್ ನೋಟಿಫಿಕೇಷನ್ ಮಾಡ್ತಾರೆ. ಪರಿಹಾರಕ್ಕೆ ಒಂದು ದರನ ನಿಗದಿ ಮಾಡ್ತಾರೆ. ದರ ನಿಗದಿ ಮಾಡಿ ಅವ್ರಿಗೇನು ಕೊಡಬೇಕು ಅವ್ರು ಕೊಡ್ತಾರೆ.